ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ನಾನು ನಿನ್ನೆ ಅಷ್ಟೇ ಬಿಹಾರ್ ಒಳಗಡೆ ಬಂದೆ. ಅಲ್ಲಿಂದ ಉತ್ತರ ಪ್ರದೇಶ್ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಇದೆ. ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಬಾರ್ಡರ್ ಇಲ್ಲಿಂದ 1 ಕಿಲೋಮೀಟರ್ ಇದೆ. ಸೊ ಬಿಹಾರ್ ಒಳಗಡೆ 1 ಕಿಲೋಮೀಟ್ರ್ ಮುಂದೆ ಬಂದು ಒಂದು ಬಂಬು ಹೌಸ್ ಇತ್ತು. ಅಂದರೆ ಬಿದಿರಿನ ಮನೆ, ಕನ್ನಡದಲ್ಲಿ ಬಿದಿರಿನ ಮನೆ ಅಂತಾರಲ್ಲ. ಇದು ಒಂದು ರೆಸ್ಟೋರೆಂಟ್, ಇದು ಹೋಟೆಲ್ ಮತ್ತು ರೆಸ್ಟೋರೆಂಟು. ಸೊ ಈ ಜಾಗದಲ್ಲಿ ಬಂದು ನಾನು ಪರ್ಮಿಷನ್ ತಗೊಂಡು ನಿನ್ನೆ ರಾತ್ರಿ ಇದೇ ಜಾಗದಲ್ಲಿ ಮಲ್ಕೊಂಡಿದ್ದೆ. ಸೊ ನೋಡಿ, ಇದೇ ಜಾಗದಲ್ಲಿ ಮಲ್ಕೊಂಡಿದ್ದೆ. ಇವತ್ತು ಇಲ್ಲಿಂದ ಔರಂಗಾಬಾದ್ ಹೋಗಬೇಕು. ಔರಂಗಾಬಾದ್ ಇಲ್ಲಿಂದ 200 ಕಿಲೋಮೀಟರ್ನ ಇದೆ. ಸೊ ಔರಂಗಾಬಾದ್ ಹೋಗಬೇಕು. ಇವಾಗ ಬಾರ್ಡರ್ ಹತ್ರ ಹೋಗಿ ಅಲ್ಲೊಂದು ವೀಡಿಯೋ ಮಾಡಿಕೊಂಡು ಮತ್ತೆ ನಾನು ರಿಟರ್ನು ಔರಂಗಾಬಾದ್ ಹೋಗ್ಬೇಕು ಇವಾಗ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ಬಂದಾಗ ನಿನ್ನೆ ತುಂಬ ಹೆಲ್ಪ್ ಮಾಡಿದರು ಇವರು ಹೋಟೆಲ್ನವರು. ತುಂಬ ಖುಷಿ ಆಯಿತು. ಸೊ ಇಲ್ಲಿ ಆದ ನಂತರ ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದರು. ಊಟ ಕೊಡ್ತೀನಿ, ಕ್ಲೀನ್ ಮಾಡು ಅಂತಂದರು. ಕ್ಲೀನ್ ಮಾಡಿದೆ. 1-2 ಟೈಮ್ ಊಟ ಕೊಟ್ಟರು. ತುಂಬ ಖುಷಿ ಆಯಿತು. ಸೊ ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಕೊಂಡು ಔರಂಗಾಬಾದ್ ಕಡೆ ಹೊರಡಬೇಕು. ಬನ್ನಿ ಹೊರಡೋಣ ಔರಂಗಾಬಾದ್ ಕಡೆ. ನಾನು ನೇಪಾಳಿಂದ ಡೈರೆಕ್ಟಾಗಿ ಉತ್ತರ ಪ್ರದೇಶ್ ವಾರಣಾಸಿ ಬಂದೆ, ಕಾಶಿಗೆ ಬಂದೆ. ಕಾಶಿನಲ್ಲಿ ತುಂಬ ವೀಡಿಯೋ ಮಾಡಬೇಕಂತ ಬಂದೆ. ಬಟ್ ಅಲ್ಲಿರೋ ಅದೆಲ್ಲ ಸಿಚುವೇಶನ್ನ ಪರಿಸ್ಥಿತಿ ನೋಡಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅಲ್ಲಿ ಏನೋ ಒಂಥರ ನನಗೆ ಮೂಡ್ ಅಪ್ಸೈಟ್ ಆಗಿಬಿಡ್ತು. ಮಾತೇ ಬರಲಿಲ್ಲ. ಸೊ ಹಾಗಾಗಿ ಎಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಂದೆ. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ಜಸ್ಟ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ವಾಯ್ಸ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಸೊ ಬಿಹಾರಿಗೆ ಬಂದಿದ್ದೀನಿ. ಬಿಹಾರಲ್ಲಿ ತುಂಬ ಬಿಸಿಲಿದೆ. ಇಲ್ಲೇನೋ ಒಂಥರ ಟ್ರಾವೆಲಿಂಗ್ ಮಾಡೋದಕ್ಕೆ ಒಂಥರ ಬೋರ್ ಆಗ್ತಾಯಿದೆ. ಇಲ್ಲಿರೋ ಜನಗಳು ಏನೋ ಒಂಥರ ಪ್ರೀತಿ ಕರುಣೆ ಅನ್ನೋದೇ ಇಲ್ಲ ಈ ಕಡೆ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ಇಲ್ಲಿಂದ ಸಸಾರಾಮ್ ಅಂತ ಇದೆ, ಸಸಾರಾಮ್ಗೆ ಹೊರಡಬೇಕು. ಇಲ್ಲಿಂದ ಒಂದು 60-70 ಕಿಲೋಮೀಟರ್ ಇದೆ ಅನಿಸುತ್ತೆ. ಸೊ ಇವಾಗ ಅಲ್ಲಿಗೆ ಹೊರಡೋಣ. ಈ ನಾರ್ತ್ ಇಂಡಿಯಾ ಬಂದರೆ ಚಾಯ್ ನೋಡಿ ಯಾವ್ದ್ರಲ್ಲಿ ಕೊಡ್ತಾರೆ. ಇಲ್ಲಿ ಮಣ್ಣಲ್ಲೆಲ್ಲ ಜೋಡಿಸಿದಾರಲ್ಲ, ಇದರಲ್ಲೇ ಟೀ ಕೊಡೋದು. ನನಗೂ ಕೂಡ ಟೀ ಕೊಟ್ಟಿದ್ದಾರೆ. ಇದು 1 ಟೀ 10 ರೂಪಾಯಿ ಅಂತೆ. ಸೊ ಇಲ್ಲಿ ಪ್ಲಾಸ್ಟಿಕ್ ಕಪ್ ಆಗಲಿ ಪೇಪರ್ ಕಪ್ ಆಗಲಿ ಯೂಸ್ ಮಾಡೋದಿಲ್ಲ. ಎಲ್ಲದು ಈ ಮಣ್ಣಿನ ಕಪ್ಪಲ್ಲೇ ಕೊಡ್ತಾರೆ. ಈ ಜಿಲೇಬಿ ಮಾತ್ರ ಎಲ್ಲದೂ ಜಿಲೇಬಿ ಕಾಣ್ತಾ ಇದೆ ಗುರು. ನನಗೆ ಯಾವತ್ತಿಗೆ ಆ ಜಿಲೇಬಿ ಕಣ್ಮರೆ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಆ ಜಿಲೇಬಿ ನೋಡಿ ಸಾಕಾಗ್ಬಿಟ್ಟಿದೆ. ತಿನ್ನೋಕ್ಕಂತೂ ಆಗೋದಿಲ್ಲ ಜಿಲೇಬಿ ಪೂರಿನ. ಸೊ ಎಲ್ಲಾದರೂ ರೈಸ್ ಬಾತ್ ಆ ಥರ ತಿನ್ಕೊಂಡು ಹೋಗಬೇಕು. ರೈಸ್ ಬಾತ್ ಈ ಕಡೆ ಎಲ್ಲೂ ಸಿಗೋದಿಲ್ಲ. ಸೊ ನೋಡೋಣ, ಆದಷ್ಟು ಎಲ್ಲರೂ ಮುಂದೆ ಕಡೆ ಹೋಗಿ ಕೇಳ್ಕೊಂಡು ದೋಸೆ ಏನಾದರೂ ಇದ್ದರೆ ತಿನ್ಕೊಂಡು ಹೋಗೋಣ. ಈ ರಸ್ತೆನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸ್ಪೆಷಲ್ ಆಗಿರೋ ಫುಡ್ ಕಾಣ್ತು. ಇದು ಮೀಠಾ ಕಾಜಾ ಅಂತೆ. ಭಯ್ಯ ಸ್ವೀಟ್ ಹೇ? ತುಂಬ ಸ್ವೀಟ್ ಆಗಿರುತ್ತಂತೆ. ಇದು 60 ರೂಪಾಯಿ, ಇದು 40 ರೂಪೀಸು. ಓಕೆ, ಇದನ್ನು ಟೇಸ್ಟ್ ಮಾಡೋಣ. ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಫುಡ್ಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೋ ಗೊತ್ತಿಲ್ಲ. ನೋಡಿ, ಪೂರಿ ಥರ ಇದೆ ಎಲ್ಲ. ತುಂಬ ಸ್ವೀಟ್ ಇರುತ್ತಂತೆ. ಓಕೆ ಭಯ್ಯ, ಏಕ್ ದೇದು. ಹಾಂ, ಮೀಠಾ ಕಾಜಾ ತಗೊಂಡೆ ತಿನ್ನೋಣ ಅಂತ. ಇದು ನೋಡಿ ಎಷ್ಟು ದೊಡ್ಡದಿದೆ. ತುಂಬ ಅಂದರೆ ತುಂಬ ಸ್ವೀಟ್ ಹಾಕಿಬಿಟ್ಟಿದ್ದಾರೆ, ಸಕ್ಕರೆ ಹಾಕಿದ್ದಾರೆ. ಸರ ಒಂದು ಅರ್ಧ ತಿನ್ಬೋದು ಅಷ್ಟೇ. ನಾನು ಇದನ್ನು ತಿನ್ನೋಕ್ಕಾಗಲ್ಲ. ಏನು ಗುರು ಈ ಥರ ಎಲ್ಲ ತಿಂತಾರೆ ಇದನ್ನು? ನಿಜವಾಗ್ಲೂ ಇದನ್ನು ಫುಲ್ ತಿನ್ನೋಕ್ಕಾಗಲ್ಲ ನನಗೆ. ಅಷ್ಟೊಂದೇನು ಚೆನ್ನಾಗಿಲ್ಲ ಗುರು ಇದು. ಸುಮ್ಮನೆ 40 ರೂಪೀಸ್ ವೇಸ್ಟ್ ಆಯಿತು. ಊಟ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಂದು ಚಪಾತಿ 10 ರೂಪಾಯಿ ಹೇಳ್ತಾ ಇದ್ದಾರೆ. ಮತ್ತು ಅದೇನೋ ದಾಲು ಸೇವ್ ಬಜ್ಜಿ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗಬೇಕು. ಸೊ ಸೇವ್ ಬಜ್ಜಿ ಮತ್ತು ಚಪಾತಿ ಹೇಳಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಏನಂತ ಗೊತ್ತಿಲ್ಲ. 4 ಚಪಾತಿ ಕೊಟ್ಟಿದ್ದಾರೆ. ಭಯ್ಯ एक ಚಪಾತಿ ಕಿತ್ನಾ? 1 ಚಪಾತಿ 8 ರೂಪಾಯಿ ಅಂತೆ. ಸೇವ್ ಬಾಜಿ ಕಿತ್ನಾ ಪೈಸಾ? 70 70 ರೂಪಾಯಿ ಅಂತೆ. 70 ರೂಪಾಯಿ 70ನಾ ಎಷ್ಟೋ ಇರೋದು ನನಗೂ ಗೊತ್ತಿಲ್ಲ. ಸೊ ಮತ್ತು ಇದು ಆಲೂಗಡ್ಡೆನ ಫ್ರೈ ಮಾಡಿದ್ದಾರೆ, ಇದೊಂದು ಕೊಟ್ಟಿದ್ದಾರೆ. ಸೊ ತಿನ್ಕೊಂಡು ಏನು ಮಾಡೋದಕ್ಕಾಗೋದಿಲ್ಲ, ಮುಂದೆ ಹೊರಡೋಣ. ಕಾಶಿನ ಮಹಾ ಸ್ಮಶಾನ ಅಂತ ಕರೀತಾರೆ. ಇಲ್ಲಿ ಮೃತಪಟ್ಟರೆ ಮೋಕ್ಷ ಅನ್ನೋದು ಎಲ್ಲರ ನಂಬಿಕೆ.
ಇಲ್ಲಿನವರಿಗೆ ಶವಯಾತ್ರೆ ಅಂದರೆ ಭಯ ಇಲ್ಲ, ಮಡಿ ಮೈಲಿಗೆ ಅಂತೂ ಗೊತ್ತೇ ಇಲ್ಲ. ನಾನೀಗ ಕಾಶಿಯಲ್ಲಿದ್ದೀನಿ. ಮರಣ ಮತ್ತು ಜೀವನ, ಕೆಲವರ ಮರಣ ಹಲವರ ಜೀವನ. ಪ್ರತಿದಿನ ಈ ಜಾಗಕ್ಕೆ 100ಕ್ಕಿಂತ ಹೆಚ್ಚು ಶವ ಇಲ್ಲಿಗೆ ಬರುತ್ತೆ. ಈ ಮಣಿಕರ್ಣಿಕಾ ಘಾಟಲ್ಲಿ 24 ಗಂಟೆಗಳ ಕಾಲ ಶವ ಸಂಸ್ಕಾರ ನಡೀತಲೇ ಇರುತ್ತೆ. ಈ ಕಾಶಿಯಲ್ಲಿ ಶವಯಾತ್ರೆ ಎದುರಿಗೆ ಬಂದರೆ ಅಪಶಕುನ ಅಲ್ಲ. ಕೆಲಸಕ್ಕೆ ಹೊರಟವರು ಶವಯಾತ್ರೆ ಎದುರಿಗೆ ಬಂದರೆ ಶವದ ಜೊತೆ 10 ಹೆಜ್ಜೆ ಜೊತೆ ಹಾಕ್ತಾರೆ. ಚಟ್ಟಕ್ಕೆ ಹೆಗಲು ಕೊಡ್ತಾರೆ. ಆಮೇಲೆ ಸ್ನಾನ ಗೀನ ಏನು ಬೇಕಾಗಿಲ್ಲ, ಅವರ ಪಾಡಿಗೆ ಅವರು ಕೆಲಸಕ್ಕೆ ಹೋಗ್ತಾರೆ. ವಯಸ್ಸಾದವರು ಕಾಶಿಗೆ ಬಂದು ಕೊನೆ ಉಸಿರೆಳಿಬೇಕಂತಲೇ ಬಂದು ಉಳಿತಾರೆ. ಕಾಶಿ ಬಂದು ಬಹಳಷ್ಟು ಭಕ್ತಿಧಾಮ. ಬಹಳಷ್ಟು ವಯಸ್ಸಾದವರು ಮರಣ ಹೊಂದಿ ಮೋಕ್ಷವನ್ನು ಪಡೆಯಬೇಕೆಂದು ಇಲ್ಲಿಗೆ ಬರ್ತಾರೆ. ಕಾಶಿ ವಿಶ್ವನಾಥನಿಗೆ ರಾತ್ರಿ 11:30ವರೆಗೂ ಪೂಜೆ ನಡೆಯುತ್ತೆ. ಮತ್ತೆ ಬೆಳಗ್ಗೆ 2:30ಕ್ಕೆ ಪೂಜೆ ಶುರುವಾಗುತ್ತೆ. ಈ ಕಾಶಿಯಲ್ಲಿ ಅಘೋರಿಗಳು ಬೆಳಗಿನ ಜಾವ 2:30 ಹೊತ್ತಿಗೆ ಹಿಂದಿನ ರಾತ್ರಿಯ ಕೊನೆಯ ಹೆಣದ ಬಿಸಿ ಬಿಸಿ ಬೂದಿಯನ್ನು ವಿಶ್ವನಾಥನಿಗೆ ಅಭಿಷೇಕ ಮಾಡ್ತಾರೆ. ಹೀಗೆ ಕಾಶಿ, ವಾರಣಾಸಿ, ಬನಾರಸ್ ಅಚ್ಚರಿಗಳ ತವರು ಮನೆ. ಈ ಕಾಶಿ ಮಣಿಕರ್ಣಿಕಾ ಘಾಟ್ ಪ್ರಪಂಚದ ಅತಿ ದೊಡ್ಡ ಸ್ಮಶಾನ ಅಂತಲೂ ಕರೀತಾರೆ. ಈ ಕಾಶಿಯಲ್ಲಿ ಮೊದಲೆಲ್ಲ ಒಂದು ಪದ್ಧತಿ ಇತ್ತು. ಸತ್ತ ಶವಗಳನ್ನು ಗಂಗಾ ನದಿಗೆ ಅರ್ಪಣೆ ಮಾಡ್ತಾ ಇದ್ರು. ಕಾಲ ಕಳೆದಂತೆ ಅದನ್ನು ವಿರೋಧಿಸಿ ಅಲ್ಲೇ ಚಿತಾಭಸ್ಮ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಳ್ತೀನಿ. ಮತ್ತೆ ಯಾಕೆ ತಡ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಣಿಕರ್ಣಿಕಾ ಘಾಟಲ್ಲಿ ವಿಶೇಷವಾದ ಒಂದು ಲಿಂಗವಿದೆ. ಅದೇ ಸ್ಮಶಾನೇಶ್ವರ ಲಿಂಗ. ಪ್ರತಿ ಶವ ಭಸ್ಮ ಮಾಡೋದಕ್ಕಿಂತ ಮೊದಲು ಆ ಲಿಂಗಕ್ಕೆ ಪೂಜೆ ಮಾಡ್ತಾರೆ. ಕಾರಣ ಇಷ್ಟೇ, ಸತ್ತ ಶವಕ್ಕೆ ಮೋಕ್ಷ ದೊರಕಲಿ ಎಂದು. ಈ ಜಾಗಕ್ಕೆ ಬಂದಾಗ ಎಲ್ಲಿಗೆ ಬಂದ್ವಿ ಅಂತ ಗೊಂದಲ ಆಗುತ್ತೆ. ಆಮೇಲೆ ಗೊತ್ತಿಲ್ಲದೆ ನಿಧಾನವಾಗಿ ಮೌನ ಆವರಿಸುತ್ತೆ. ಇಷ್ಟೇನಾ ಜೀವನ ಅಂತ ಕೆಲವು ಕ್ಷಣಗಳ ಕಾಲ ಯೋಚನೆಯೂ ಸಹ ಬರುತ್ತೆ. ಈ ಮಣಿಕರ್ಣಿಕಾ ಘಾಟಲ್ಲಿ ಕೆಲವು ಶವಗಳ ಕೈ ಉರಿತಾ ಇರುತ್ತೆ, ಕೆಲವು ಶವಗಳ ಕಾಲು ಬೇಯುತ್ತಾ ಇರುತ್ತೆ, ಇನ್ನು ಕೆಲವು ಶವಗಳ ತಲೆ ಫಟ್ ಅಂತ ಸಿಡಿತಾ ಇರುತ್ತೆ. ಈ ಜಾಗದಲ್ಲಿ ಹುಟ್ಟು ಸಾವಿನ ಬಗ್ಗೆ ಚಿಂತಿಸೋ ಹಾಗೆ ಮಾಡುತ್ತೆ. ಬದುಕಿದ್ದಾಗ ಒಳ್ಳೆಯದು ಮಾಡಬೇಕು ಅಂತ ಕ್ಷಣಕಾಲ ಅನಿಸುತ್ತೆ. ಭಾರತದ 12 ಜ್ಯೋತಿರ್ಲಿಂಗದಲ್ಲಿ ಕಾಶಿ ವಿಶ್ವನಾಥನು ಒಂದು ಜ್ಯೋತಿರ್ಲಿಂಗ. ಈ ಜಾಗ ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲೆಯ ಗಂಗಾ ನದಿಯ ದಡದಲ್ಲಿದೆ ಈ ಕಾಶಿ ವಿಶ್ವನಾಥ ಲಿಂಗ. ಕಾಶಿ ವಿಶ್ವನಾಥ ದೇವಾಲಯ ಇತಿಹಾಸ ಬಹಳ ರೋಚಕ. ಸಾಕಷ್ಟು ವರ್ಷಗಳ ಹಿಂದೆ ಹಲವಾರು ಬಾರಿ ಮೊಘಲರು ಈ ದೇವಾಲಯವನ್ನು ಕೆಡವಿ ಲೂಟಿ ಮಾಡಿದ್ದರು. ಆದರೂ ಇದನ್ನು ಪುನಃ ನಿರ್ಮಿಸಲಾಗಿದೆ. ಕಾಶಿಗೆ ಹೋದಾಗ ಒಂದು ತಪ್ಪು ಮಾಡಿಬಿಟ್ಟೆ. ಅದೇನಂತಂದರೆ ಸ್ಟಾರ್ಟಿಂಗಲ್ಲೇ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಿತ್ತು. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಮಣಿಕರ್ಣಿಕಾ ಘಾಟ್ ಯಾವ ಥರ ಇರುತ್ತೆ ನೋಡೋಣ ಅಂತೇಳಿ ಕಾಶಿ ವಿಶ್ವನಾಥ ದರ್ಶನ ಮಾಡೋದಕ್ಕೆ ಹೋಗಲಿಲ್ಲ. ಫಸ್ಟು ಮಣಿಕರ್ಣಿಕಾ ಘಾಟಿಗೆ ಹೋಗ್ಬಿಟ್ಟೆ. ನನಗಲ್ಲೇ ಮೂಡ್ ಅಪ್ಸೆಟ್ ಆಗೋಯ್ತು. ಇದೇನಪ್ಪ ಈ ಥರ ಅಂತ ಆ ಶವ ಸುಟ್ಟಿರೋ ವಾಸನೆ ಅದೆಲ್ಲ ನೋಡಿಬಿಟ್ಟು ನನಗೆ ಏನು ಮಾತಾಡಬೇಕು ಗೊತ್ತಾಗಲಿಲ್ಲ. ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ಅಲ್ಲೇ ಲೈವಲ್ಲಿ ನೇರವಾಗಿ ಮಾತಾಡೋದಕ್ಕಾಗಲಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಮಾತಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ. ನಮ್ಮ ಕನ್ನಡಿಗರ ನನಗೆ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ. ಜೈ ಕರ್ನಾಟಕ ಮಾತೆ.